ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾವು ನಮ್ಮ ಎರಡನೇ ಗದ್ಯ, 8ನೇ ತರಗತಿಯ ಎರಡನೇ ಗದ್ಯ ಯಾವುದು? ನೀರು ಕುಡದ ನಾಡಿನಲ್ಲಿ. ಹೆಸರೇನು ಹೇಳಿ? ನೀರು ಕುಡದ ನಾಡಿನಲ್ಲಿ. ನೀರು ಕುಡದ ಎಂಬ ಗದ್ಯ ಭಾಗವನ್ನು ತಿಳಿಯುವ ಮುನ್ನ ಈ ಪಾಠಭಾಗ ಏನನ್ನು ಒಳಗೊಂಡಿದೆ, ಯಾವುದರ ಕುರಿತಾಗಿ ನಮ್ಮ ಲೇಖಕಿಯರು ಬೆಳಕನ್ನು ಚೆಲ್ಲಿದ್ದಾರೆ ಎಂಬುದನ್ನು ಕುರಿತು ಮಾತಾಡೋಣ. ಮೊದಲೇ ಈಗ ಕರ್ನಾಟಕದಲ್ಲಿ ಅತಿಥಿ ಸತ್ಕಾರಕ್ಕೆ ವಿಶೇಷವಾಗಿರ್ತಕ್ಕಂತಹ ಮನ್ನಣೆ ಇದೆ. ನೀವು ಯಾವುದೇ ಸಾಹಿತ್ಯವನ್ನಾಗಲಿ ಇತಿಹಾಸವನ್ನಾಗಲಿ ನಮ್ಮ ಪೂರ್ವಿಕರ ಮೌಲ್ಯಗಳನ್ನು ನಾವೊಮ್ಮೆ ತಿಳಿಯೋ ಪ್ರಯತ್ನ ಮಾಡಿದರೆ ನಮ್ಮ ಅನಾದಿ ಕಾಲದಿಂದಲೂ ಕನ್ನಡಿಗರು ಆತಿಥ್ಯ ಸತ್ಕಾರಕ್ಕೆ, ಅತಿಥಿ ಸತ್ಕಾರಕ್ಕೆ ಒಂದು ಕೈ ಮುಂದು. ಆ ಒಂದು ಮೌಲ್ಯವನ್ನು, ಆ ಒಂದು ಸಂಪ್ರದಾಯವನ್ನು ಇವತ್ತು ಕೂಡ ಅಲ್ಪ ಸ್ವಲ್ಪ ಕಳ್ಕೊಂಡಿರ್ಬೋದು, ಆದರೆ ಪರಿಪೂರ್ಣವಾಗಿ ಕಳ್ಕೊಂಡಿಲ್ಲ. ನಾವು ಉಳಿಸ್ಕೊಂಡಿದ್ವಿ. ಆ ಹೆಮ್ಮೆಯ ಭಾವ ನಮ್ಮದು. ಯಾಕೆ ಸರ್ ಇದು ನಾನು ಹೇಳ್ತೀನಿ ಅಂದರೆ, ನೀರು ಕೊಡದ ನಾಡಿನಲ್ಲಿ. ನೀರು ನಾವಿವತ್ತು ನಮ್ಮ ಮನೆ ಯಾರೇ ಬರಲಿ, ಫಸ್ಟ್ ನಾವೇನು ಮಾಡ್ತೀವಿ? ಕಾಲಿಗೂ ನೀರು ಕೊಡ್ತೀವಿ, ಕುಡಿಯೋಕ್ಕೂ ನೀರು ಕೊಡ್ತೀವಿ. ಅವರು ಬಂದಿರತಕ್ಕಂತಹ ಪ್ರಯಾಣದ ಆಯಾಸವನ್ನು ನಾವೊಂದು ಲೋಟ ನೀರು ಪಾನಕ ಕೊಟ್ಟು ಚೆನ್ನಾಗೊಳಿಸ್ತೀವಿ. ಅದು ನಮ್ಮ ಸಂಸ್ಕೃತಿ. ಯಾರೇ ಬರಲಿ, ಮನೆಗಾಗಲಿ ಶತ್ರು ಬಂದು ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ನಮ್ಮಯ ಸಂಸ್ಕೃತಿ. ಲೇಖಕಿಯವರು ನಮ್ಮ ದೇಶವನ್ನು ಬಿಟ್ಟು ವಿದೇಶಿ ಯಾತ್ರೆಯನ್ನು ಕೈಗೊಂಡು ಆ ವಿದೇಶದಲ್ಲಿ ಆದಂತಹ ಕಹಿ ನೆನಪನ್ನು, ಕಹಿ ಅನುಭವವನ್ನು ತಮ್ಮ ಅಂಕಣ ಬರವಾದ ಬದುಕು ಕಲಿಸುವುದು ಎಂಬ ಅಂಕಣ ಬರದಿಂದ ಆದಂತಹ ಈ ಪ್ರಸ್ತುತ ನೀರು ಕೊಡದ ನಾಡಿನಲ್ಲಿ ಎಂಬ ಪ್ರತಿಭಾಗದಲ್ಲಿ ಸರಳವಾಗಿ ವಿವರಿಸ್ತಾ ಹೋಗಿದ್ದಾರೆ. ಮಕ್ಕಳೇ, ನೀವು ಈಗ ನಿಮ್ಮ ಮನೆಗಳಲ್ಲಿ ಕುಡಿಯುವ ನೀರು ಯಾವುದು ಅನ್ನೋ ಸ್ವಲ್ಪ ಯೋಚನೆ ಮಾಡಿ. ಕುಡಿಯುವ ನೀರು ಯಾವುದು? ಫಿಲ್ಟರ್ ವಾಟರ್ ಅಂತ ನೀವು ಹೇಳ್ತೀವಿ. 10 ರೂಪಾಯಿ ಕ್ಯಾನ್ ಕೊಟ್ಕೊಂಡು ಕುಡಿತೀವಿ ಅಲ್ಲೇನಪ್ಪ, 5 ರೂಪಾಯಿ ಕ್ಯಾನ್ ಕೊಟ್ಕೊಂಡು ಕುಡಿತೀವಿ ಅಲ್ವಾ? ಅಥವಾ ಕೆಲವು ಮನೆಗಳಲ್ಲಿ ಫಿಲ್ಟರ್ನೇ ಫಿಲ್ಟರ್ ನೀರನ್ನೇ ಬಳಕೆ ಮಾಡಿ ಮನೆಯಲ್ಲೇ ಫಿಲ್ಟರ್ ಮಾಡ್ಕೊಂಡು ನೀರು ಕುಡಿತಾರೆ ಅಲ್ಲೇನಪ್ಪ? ಮಕ್ಕಳೇ, ಇಲ್ಲಿ ಒಂದು 15 ವರ್ಷಗಳ ಹಿಂದೆ ಅಥವಾ ಒಂದು 20 ವರ್ಷಗಳ ಹಿಂದೆ ಈ ಫಿಲ್ಟರ್ ವಾಟರ್ನ ಕಲ್ಪನೆಯೇ ಇರಲಿಲ್ಲ. ನಮ್ಮ ಬಾಲ್ಯದಲ್ಲೇ ಬಾವಿಯ ನೀರನ್ನು ಕುಡಿತೀವಿ. ಬಾವಿಯ ನೀರನ್ನು ಇಡೀ ಊರಿಗೆಲ್ಲ ಒಂದು 2-3 ಸಿಹಿ ನೀರು ಬಾವಿ ಇರ್ತಿದ್ದು. ಆ ಬಾವಿಯಿಂದ ಆ ನೀರನ್ನು ಸೇರಿಕೊಂಡು ಮನೆ ತರ್ತಾ ಇದ್ರು. ಆ ನೀರಲ್ಲೇ ಅಡುಗೆಯನ್ನು ಮಾಡ್ತಿದ್ರು, ಆ ನೀರನ್ನೇ ಕುಡಿಯುವುದಕ್ಕೆ ಬಳಕೆ ಮಾಡ್ತಿದ್ರು. ಆ ನೀರಿನಿಂದ ಯಾವ ರೋಗ ರುಜಿನಗಳು ಬರ್ತಿರಲಿಲ್ಲ. ಬೇಕಾದ್ರೆ ನಿಮ್ಮ ಮನೆಯಲ್ಲೇ ನಿಮ್ಮ ಅಪ್ಪದಿರ್ನ, ಅಕ್ಕದಿರ್ನ, ಅಮ್ಮದಿರ್ನ ಕೇಳಬಹುದು, ಹೌದಾ ಬಾವಿ ನೀರನ್ನ ಬಳಕೆ ಮಾಡ್ತಿದ್ರ? ಕೆರೆ ನೀರನ್ನ ಕುಡಿಯಕ್ಕೆ ಬಳಕೆ ಮಾಡ್ತಿದ್ದು ಕಡಿಮೆ, ಆದರೆ ಬಾವಿ ನೀರನ್ನ ಎಲ್ಲರೂ ಬಳಕೆ ಮಾಡ್ತಾ ಇದ್ರು. ಈ ಬಾವಿ ನೀರಿನಲ್ಲಿ ಖನಿಜಾಂಶಗಳು ಲಭಿಸ್ತಾ ಇತ್ತು, ದೇಹಕ್ಕೆ ಒಳ್ಳೆ ಕಬ್ಬಿಣಾಂಶಗಳು ಸಿಗ್ತಾ ಇತ್ತು, ಒಳ್ಳೆ ನೀರನ್ನು ಕುಡಿತಿದ್ದು, ಯಾವುದೇ ರೋಗ ರುಜಿನಗಳು ಅಷ್ಟಾಗಿ ಬಾಧಿಸ್ತಿರ್ಲಿಲ್ಲ. ಯಥೇಚ್ಛ ಮಂಜು ಬಿದ್ದಂಥ ನೀರನ್ನೇ ಕುಡಿದ್ರೂ ಕೂಡ ಏನೂ ಆಗ್ತಿರ್ಲಿಲ್ಲ. ಮಂದಿ ಎಲ್ಲ ಆರೋಗ್ಯವಾಗಿ ಇರ್ತಿದ್ರು. ಒಂದು ದವಾಖಾನೆ ಅಂದರೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಸಂಖ್ಯೆಯೂ ಕಡಿಮೆ ಇತ್ತು, ಆಸ್ಪತ್ರೆಗಳ ಸಂಖ್ಯೆಯೂ ಕಡಿಮೆ ಇತ್ತು. ಕೇವಲ ಒಂದು 20 ವರ್ಷಗಳಲ್ಲಿ ಎಂಥ ಬದಲಾವಣೆ! ಇವತ್ತು ಫಿಲ್ಟರ್ ವಾಟರ್ ಇಲ್ಲದೆ ನಾವು ಬದುಕುವ ಸ್ಥಿತಿಯನ್ನು ಊಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನು ಆ ಒಂದು ಫಿಲ್ಟರ್ ವಾಟರ್ ಆವರಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನು ಯಾವ ಹಂತಕ್ಕೆ ನಾವು ಹೋಗ್ತೀವೋ ಅದು ಭಗವಂತನಿಗೆ ಗೊತ್ತು. ಯಾಕೆಂದರೆ
ಈಗಾಗಲೇ ನೀರನ್ನು ಕೊಂಡುಕೊಳ್ಳಕ್ಕೆ ಆರಂಭಿಸಿದ್ವಿ. ಇನ್ನು ಬೆಳಕು ಒಂದು ಪುಕ್ಕಟೆಯಾಗಿ ಸಿಗ್ತಾ ಇದೆ. ಇದು ಗಾಳಿ, ಯಾವ್ಯಾವ ನಿಮ್ಮ ವಾಟ್ಸಪ್ನಲ್ಲಿ ಬರ್ತಾ ಇರ್ತವೆ ವಿಡಿಯೋಗಳು, ಮುಂದಿನ ದಿನಗಳಲ್ಲಿ ಗಾಳಿಯನ್ನು ಕೂಡ ಕೊಂಡು ಸೇವನೆ ಮಾಡ್ತಕ್ಕಂಥ ಕಾಲ ಬಂದರೂ ಬರ್ಬೋದು. ಗಾಳಿ, ನೀರು, ಬೆಳಕು ಈ ಪಂಚಭೂತಗಳು ನಮಗೆ ಪುಕ್ಕಟಿಯಾಗಿ ಸಿಕ್ತಿದ್ದಂತಹ ಸನ್ನಿವೇಶವನ್ನು ನಾವೇನು ಮಾಡ್ಕೊಂಡಿದ್ದೀವಿ, ನಮ್ಮ ಈ ವೈಜ್ಞಾನಿಕ ಬೆಳವಣಿಗೆಯಿಂದ ಅತಿ ಹೆಚ್ಚು ಕಾರ್ಖಾನೆಗಳ ಬಳಕೆಯಿಂದ ನಾವೇನಾಗ್ತಿದ್ದೀವಿ, ಕಲುಷಿತವಾಗಿರ್ತಕ್ಕಂಥ ನೀರನ್ನು, ಕಲುಷಿತವಾಗಿರ್ತಕ್ಕಂಥ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದೀವಿ. ನಮ್ಮ ಆರೋಗ್ಯವನ್ನು ನಾವೇ ಅನಾರೋಗ್ಯಕ್ಕೆ ಕೇಳಿಕೊಂಡು ಹೋಗ್ತಾ ಇದ್ದೀವಿ, ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇದ್ದೀವಿ. ಅರ್ಥ ಆಗ್ತದೆ ಮಕ್ಕಳೇ? ಇಲ್ಲಿ ಅದೇನೇ ಇದೆ, ಒಟ್ಟಾರೆ ಜಾಗತೀಕರಣದ ಪ್ರಭಾವ. ಜಾಗತೀಕರಣ ಪದನ ಸರಿ ಕೇಳ್ತಾರೆ. ಜಾಗತೀಕರಣ ಅಂದ್ರೆ ಇಡೀ ವಿಶ್ವವೇ ಒಂದು ಮಾರುಕಟ್ಟೆ ಅನ್ನೋ ಕಲ್ಪನೆ ಇದು ಜಾಗತೀಕರಣ. ಈ ಜಾಗತೀಕರಣದಿಂದಾಗಿ ಏನಾಗಿದೆ, ಈ ಕೊಳ್ಳುಬಾಕ ಸಂಸ್ಕೃತಿ ಧಾಂಗುಡಿ ಇರುತ್ತೆ. ಯಾಕೆ? ಬಹುರಾಷ್ಟ್ರೀಯ ಕಂಪನಿಗಳು ಸುಲಭವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು, ಕೈಗೆಟುಕುವ ವಸ್ತುಗಳನ್ನು ಮರೆಮಾಚಿ ಅವುಗಳಿಗೆ ಇಲ್ಲದ ಬೇಡಿಕೆಯನ್ನು ಸೃಷ್ಟಿಸಿ ತಾವು ಉತ್ಪಾದಿಸುವಂತಹ ವಸ್ತುಗಳಿಗೆ ಮಾರುಕಟ್ಟೆನ ಸೃಷ್ಟಿ ಮಾಡ್ತಂತಿದ್ದಾರೆ. ಇದನ್ನು ಸರಳವಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಗಾಳಿ, ನೀರು, ಬೆಳಕು ಬಿಟ್ಬಿಡಿ, ಇನ್ನೂ ಅದು ಕೈ ಹಾಕಕ್ಕೆ ಸಾಧ್ಯವಾಗಿಲ್ಲ, ಬಿಟ್ಬಿಡಿ. ಗಾಳಿನೂ ಇನ್ನೂ ಸ್ವಲ್ಪ ದಿನಗಳು ಬೇಕು, ಅದನ್ನು ಬಿಡಿ. ನೀರಿಗೆ ಬನ್ನಿ. ನೀರು ಸುಲಭವಾಗಿ ಸಿಕ್ತಿತ್ತು. ಆ ಸುಲಭವಾಗಿ ಸಿಗುವಂತಹ ನೀರನ್ನ ನಾನಾ ಜಾಹೀರಾತುಗಳ ಮೂಲಕ ಅದನ್ನೇನು ಮಾಡ್ರು, ಬೇಡಿಕೆಯ ವಸ್ತುವನ್ನಾಗಿ ಮಾಡ್ತಾ ಇದ್ದಾರೆ. ಅವುಗಳ ಉತ್ಪನ್ನ ಕೋಲಾಗಳನ್ನು ನಮ್ಮ ಮೇಲೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೂ ಇಲ್ಲ, ವಿದೇಶಿ ಸಂಸ್ಕೃತಿಯಲ್ಲಿ ಈಗಾಗಲೇ ಕೋಲಾಗಳಿಗಿಂತ ದುಪ್ಪಟ್ಟು ಬೆಲೆ ನೀರಿನ ಬೆಲೆಯಾಗಿ ಮಾರ್ಪಟ್ಟಿದೆ. ಅವರು ಸಾಮಾನ್ಯವಾಗಿ ಕೊಳಾಯಿಯಲ್ಲಿ ಮನೆಗೆ ಬರ್ತಕ್ಕಂಥ ಸರಬರಾಜಾಗುವ ನೀರನ್ನು ಕುಡಿಯೋದೇ ಇಲ್ಲ. ಅವುಗಳ ಬದಲಾಗಿ ಡಬ್ಬಿಗಳಲ್ಲಿ, ಕ್ಯಾನ್ಗಳಲ್ಲಿ ಫಿಲ್ಟರ್ ಆಗಿರುವ, ಸ್ಟರ್ಲಿಂಗ್ ಆಗಿರ್ತಕ್ಕಂತಹ ನೀರನ್ನು ಕೊಂಡುಕೊಂಡು ಕುಡಿತಕ್ಕಂಥ ಸಂಪ್ರದಾಯನ ರೂಢಿಸಿಕೊಂಡಿದ್ದಾರೆ. ಅವುಗಳ ಜಾಗಕ್ಕೆ ಅವುಗಳಿಗಿಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂತಹ ವೈನ್, ಕೋಲಾ, ಬಿಯರ್ ಇಂಥ ಅನಾರೋಗ್ಯ ಉಂಟು ಮಾಡತಕ್ಕಂಥ ಪಾನೀಯಗಳ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಇದು ಅದಕ್ಕೆ ಕಾರಣ ಏನು? ಜಾಗತೀಕರಣ, ಕೊಳ್ಳುಬಾಕ ಸಂಸ್ಕೃತಿ, ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿಪತ್ತಿಯಿಂದ ಇಂದು ಏನಾಗಿದೆ, ಜಗತ್ತಿನಲ್ಲಿ ತಲ್ಲಣಗಳು ಇವೆ. ಎಲ್ಲಿ ದೇಶಿತನ, ಸ್ವಂತತನ, ತನ್ನ ಸಂಪ್ರದಾಯಕ್ಕೆ, ಮೌಲ್ಯಕ್ಕೆ ಬೆಲೆ ಇರುತ್ತೋ ಆ ನಾಡಿನಲ್ಲಿ ಇಂತಹ ನೀಚ ಸಂಸ್ಕೃತಿ, ಈ ಕೊಳ್ಳುಬಾಕತನ ಕಾಲಿಡಕ್ಕೆ ಕಷ್ಟ ಆಗುತ್ತೆ. ಎಲ್ಲಿ ಬೇಗ ನಾವು ಬೇರೆ ಪರಕೀಯ ಸಂಪ್ರದಾಯ ಆಚರಣೆಗಳಿಗೆ, ವ್ಯಾಮೋಹಕ್ಕೆ ಬಲಿಯಾಗ್ತೀವೋ ಆಗ ಇಂತಹ ನೀಚ ಸಂಸ್ಕೃತಿಗಳು ನಮ್ಮಲ್ಲಿಯೂ ಕಾಲಿರುತ್ತವೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ನಾನು ಅಷ್ಟೆಲ್ಲ ನಿಮ್ಗೆ ಯಾಕಪ್ಪ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿರ್ತಕ್ಕಂಥ ಸಂಪತ್ತು ಆರೋಗ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನು ಕಳ್ಕೊಂಡಿದ್ದೆ ಆದರೆ ಅದನ್ನು ಎಷ್ಟು ಕೋಟಿ ಕೊಟ್ಟರೂ ಪುನಃ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಸರ್ಗದತ್ತವಾಗಿ ನಮಗೆ ಲಭಿಸ್ತಕ್ಕಂತಹ ವಸ್ತುಗಳನ್ನು ಜೋಪಾನವಾಗಿ ಅತ್ಯಂತ ಜತನದಿಂದ ನಾವು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ, ಯುವ ಪೀಳಿಗೆಗೆ ನಾವು ಉಳಿಸಿ ಹೋಗಬೇಕು. ಅದೇ ನಿಜವಾದ ಸಂಪತ್ತು. ಅದನ್ನು ಬಿಟ್ಬಿಟ್ಟು ಅದರ ಮೇಲೆ ಸವಾರಿ ಮಾಡಿದರೆ ಪ್ರಕೃತಿ
ಆಕೆ ತನ್ನ ಮಡ್ಲಿಗೆ ಎಷ್ಟು ಸಾಧ್ಯ ಅಷ್ಟು ಬೇಗ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯತಕ್ಕಂಥ ದಿನಗಳು ದೂರ ಇಲ್ಲ. ಇರಲಿ ಮಕ್ಕಳೇ, ಒಟ್ಟಾರೆ ಈ ಪಾಠದ 2 ಅಂಶಗಳನ್ನು ದಯವಿಟ್ಟು ಗಮನಿಸಿ. 1ನೇ ಅಂಶ, ನಮ್ಮ ಅತಿಥಿ ಸತ್ಕಾರ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ನಡೆದು ಬಂದಿದ್ದು. ಬಂದವರಿಗೆ ಖಾಲಿ ಮೊದಲು ನೀರು ಕೊಟ್ಟು ತದನಂತರ ಕುಡಿಯಲಿಕ್ಕೆ ನೀರು ಕೊಟ್ಟು ಅವರಿಗೆ ಊಟ ಉಪಚಾರವನ್ನು ಮಾಡ್ತಾ ಇದ್ರು. ಇದಕ್ಕೊಂದು ಸರ್ವಜ್ಞನ ಒಂದು ಮಾತಿದೆ ಮಕ್ಕಳೇ. ಸರ್ವಜ್ಞ ಊರೂರು ಸುತ್ತುತ್ತಾ ಸ್ವಲ್ಪ ಬೀಡಾಡಿಯಾಗಿ ಚಲಿಸುವಾಗ ಆತ ಒಂದು ಮಾತು ಹೇಳ್ತಾನೆ, ನನಗೆ ಅನ್ನಕ್ಕೆ ಭಯವಿಲ್ಲ. ಯಾಕೆಂದರೆ ನಾನು ಹೋಗುವ ಹಳ್ಳಿಗಳಲ್ಲಿ ಕಲ್ಲಕ್ಕ ಕಡುಬು ಕೊಟ್ಟರೆ ದ್ಯಾಮಕ್ಕ ದೋಸೆ ಕೊಡದೆ ಇರುವಳೆ. ಅಂದರೆ ಅಷ್ಟು ನಂಬಿಕೆ, ನಮ್ಮಗಳಲ್ಲೇ ಅಷ್ಟು ನಂಬಿಕೆ ಇದೆ. ಅನ್ನಕ್ಕೆ ನೀರಿಗೆ ಯಾವತ್ತೂ ಕೂಡ ನಮ್ಮ ಕರ್ನಾಟಕರು ಅಥವಾ ನಮ್ಮ ದೇಶದವರು ಯಾರೂ ಹಿಡಿಯಲ್ಲ, ಒಂದು ಹಿಡಿ ಕೊಟ್ಟೇ ಕೊಡ್ತಾರೆ. ಈ ಸಂಸ್ಕೃತನ ಈ ದೇಶದಲ್ಲಿ ಕಾಣಕ್ಕೆ ಸಾಧ್ಯವಿಲ್ಲ. ಬಿಟ್ಟಾಕಿ ಈ ಜಾಗತೀಕರಣದಿಂದ ನಮ್ಮ ಒಂದು ಈ ಮೌಲ್ಯ ಕುಸಿತಾ ಇದೆ. ಆದರೆ ನಮ್ಮ ಭಾರತೀಯರು, ನಮ್ಮ ಪೂರ್ವಿಕರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಅವರ ಒಂದು ತಳಹದಿಯ ಮೇಲೆ ನಾವು ಬದುಕನ್ನು ನಡೆಸಬೇಕು, ಆ ಮೌಲ್ಯಗಳನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಅನ್ನೋದೇ ಪ್ರಸ್ತುತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿದಂತಹ ಶ್ರೀಮತಿ ನೇಮಿಚಂದ್ರರವರ ಅಭಿಪ್ರಾಯ, ಅನಿಸಿಕೆ. ಅವರ ಒಂದು ಪತ್ರಿಕಾ ಲೇಖನಕ್ಕೆ ಬರೆದಂಥ ಅಂಕಣ ಬರಹದಿಂದ ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ದಿ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಆಕೆ ಹೆಸರು ನೇಮಿಚಂದ್ರ. ಎಮ್ಮೆಯ ಕೋಟೆಯ ನಾಡಾದಂಥ ಚಿತ್ರದುರ್ಗದಲ್ಲೇ ಜನಿಸಿರತಕ್ಕಂಥ ಹೆಣ್ಣುಮಗಳು. ಇವರ ಕಾಲ ಜುಲೈ 16, 1959. ಜುಲೈ 16, 1959. ಇಲ್ಲಿಗೆ ಕಳೆದ ವರ್ಷಕ್ಕೆ ಇವರಿಗೆ ಸುಮಾರು 60 ವರ್ಷಗಳು ಸಂದಿವೆ. ಯಾಕೆ ಮಾತಾಡಿದ್ರೆ ಈಗಾಗಲೇ ಅವರು HAL ಅಂದರೆ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ವಿಮಾನ ತಯಾರಿಕಾ ಘಟಕಕ್ಕೆ HAL ಅಂತ ಕರಿತೀವಿ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಆ HAL ನಲ್ಲಿ ಉನ್ನತ ತಾಂತ್ರಿಕ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಕಳೆದ ವರ್ಷ ನಿವೃತ್ತರಾಗಿ ಇಂದು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರು ಆ ಕಾಲದಲ್ಲೇ MS ಪದವೀಧರೆ. MS ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ, ಮಾಸ್ಟರ್ ಆಫ್ ಸೈನ್ಸ್. ಇದನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬಲ್ಲಿ ಗಳಿಸಿದ್ದಾರೆ. ಆ ಪದವಿನ MS ಪದವಿಯನ್ನು ಪಡೆದಿದ್ದಾರೆ. ಇವರ ತಂದೆ ಪ್ರೊಫೆಸರ್ ಗುಂಡಣ್ಣ. ತಾಯಿ ಮಕ್ಕಳು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬಲ್ಲಿ MS ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರ ತಂದೆ ಹೆಸರು ಪ್ರೊಫೆಸರ್ ಗುಂಡಣ್ಣ ಅಂತ, ತಾಯಿ ತಿಮ್ಮಕ್ಕ ಅಂತ. HAL ಅಂತ ಕಳಿಸಿದ್ರಲ್ವಾ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಂಬಲ್ಲಿ ಉನ್ನತ ತಾಂತ್ರಿಕ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಇವರ ಒಂದು 3 ಕೃತಿಗಳು ಯಾದವ್ ಶೇಖ್, ಇದು ಕಾದಂಬರಿ. ಯಾದವ್ ಅಂತಕ್ಕಂಥದ್ದು ಅವರ ಕಾದಂಬರಿ. ಹಾಗೆ ಬದುಕು ಒಂದು ಕನಸಿನ ಪ್ರಯಾಣ.
ನನ್ನ ಕನಸಿನಲ್ಲಿ ನೀವಿದ್ದೀರಿ. ನನ್ನ ಕನಸಿನಲ್ಲಿ ನೀವಿದ್ದೀರಿ. ಹಾಗೂ ಪೆರಿವಿನ ಯಾತ್ರೆ. ಈ ಕೃತಿನ ನೆನಪಿಟ್ಟುಕೊಳ್ಳಿ. ಪೆರಿವಿನ ಪವಿತ್ರ ಕಣಿವೆಯಲ್ಲಿ ಈ ಕೃತಿಗೆ ಶ್ರೀಮತಿ ನೇಮಿಚಂದ್ರ ಅವರಿಗೆ ನೃಪತುಂಗ ಪ್ರಶಸ್ತಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂತಹ ನೃಪತುಂಗ ಅಂದ್ರೆ 10 ವರ್ಷ ಅವನ ಆ ರಾಜನ ಅಂದ್ರೆ ರಾಜನ ನೆನಪುಂಟಲ್ಲ, ಕನ್ನಡದ ಮೊದಲ ಲಾಕ್ಷಣಿಕ ಕೃತಿಯಾಗಿರ್ತಕ್ಕಂಥ ಕವಿರಾಜ ಮಾರ್ಗನ ಬರೆದಂಥವನು ಅಮೋಘ ವರ್ಷ ನೃಪತುಂಗ. ಆತನ ಹೆಸರಲ್ಲಿ ಕೊಡ್ತಕ್ಕಂತಹ ಒಂದು ಉನ್ನತವಾದ ಪ್ರಶಸ್ತಿ ಪೆರಿವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಕೃತಿಗೆ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇವರಿಗೆ ಅತ್ತಿಮಬ್ಬೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅತ್ತಿಮಬ್ಬೆ ಪ್ರಶಸ್ತಿ ಪೆರಿವಿನ ಪವಿತ್ರ ಕಣಿವೆಯಲ್ಲಿ ಈ ಕೃತಿಗೆ ನೃಪತುಂಗ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಅತ್ತಿಮಬ್ಬೆ ಪ್ರಶಸ್ತಿ, ಈ 3 ಪ್ರಶಸ್ತಿಗಳು ಇವರು ಶ್ರೀತಿಗೆ ಸಂದಿವೆ. ಹಾಗೂ ಕೊನೆಯದಾಗಿ ಬದುಕು ಬದಲಿಸಬಹುದು. ಬದುಕು ಬದಲಿಸಬಹುದು. ಇದನ್ನ ಯಾಕಪ್ಪ ನಾನು ಹೇಳಿದ್ರೆ, ಈ ಬದುಕು ಬದಲಿಸಬಹುದು ಎಂಬ ಅಂಕಣಗಳ ಬರಹದಿಂದಲೇ ಪ್ರಸ್ತುತ ಈ ನೀರು ಕೂಡದ ನಾಡಿನಲ್ಲಿ ಎಂಬ ಕೃತಿಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಅರ್ಥ ಮಕ್ಕಳೇ? ಸರಳವಾಗಿ ವಿಶ್ಲೇಷಕ 1959 ಜುಲೈ 16ರಂದು ಚಿತ್ರದುರ್ಗದಲ್ಲೇ ಪ್ರೊಫೆಸರ್ ಗುಂಡಣ್ಣ ಮತ್ತು ತಿಮ್ಮಕ್ಕರ ಮಗಳಾಗಿ ಜನಿಸಿದಂತಹ ನೇಮಿಚಂದ್ರ HAL ಇಲ್ಲಿ ಒಂದು ಉನ್ನತ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಈಕೆ ಒಳ್ಳೆಯ ಬರಹಗಾರರು ಆಗಿದ್ರು. ಅಷ್ಟೇ ಅಲ್ಲದೆ ಆಗಾಗಲೇ MS ಪದವಿಯನ್ನು ಪಡ್ಕೊಳ್ಳೋದು ಹುಡುಗಾಟ ಅಲ್ಲ. ಅಂಥವು ಪದವಿಯನ್ನು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬಲ್ಲಿ ಪಡ್ಕೊಂಡ್ರು. ಇವರ ಕೃತಿಗಳು ಒಂದು ಮೊದಲ ಕಾದಂಬರಿ ಯಾದವ್ ವಾಶಿಯ ಒಂದು ಕನಸಿನ ಪಯಣ, ನನ್ನ ಕನಸಿನಲ್ಲಿ ನೀವಿದ್ದೀರಿ ಎಂಬ ಕೃತಿಗಳು, ಜೊತೆಗೆ ಪೆರಿವಿನ ಪವಿತ್ರ ಕಣಿವೆಯಲ್ಲಿ ಇದು ಅವರ ಅತ್ಯಂತ ಪ್ರಮುಖವಾದಂತಹ ಕೃತಿ. ಈ ಕೃತಿಗೆ ಅವರಿಗೆ ನೃಪತುಂಗ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿವೆ. ಜೊತೆಗೆ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಎಂಬ ಅಂಕಣ ಬರಹಗಳಿಂದ ಆರಿಸಿದಂತಹ ನೀರು ಕೂಡದ ನಾಡಿನಲ್ಲಿ ಎಂಬ ಕೃತಿಗಳನ್ನು ನಾವು ಈ ತರಗತಿಯಲ್ಲಿ ನೋಡೋಣ. ಮಕ್ಕಳೇ, ನಾನಾಗಲೇ ಈ ಗದ್ಯದ ಹಾಸ್ಯವನ್ನು ನಿಮಗೆ ತಿಳಿಸ್ಬಿಟ್ಟು, ಗದ್ಯದ ಹಾಸ್ಯ ಏನು ಸರ್? 2 ಅಂಶವನ್ನು ಗಮನಿಸಿರಪ್ಪ. ನಮ್ಮ ಸಂಸ್ಕೃತಿ ಹೇಗಿತ್ತು, ವಿದೇಶಿ ಸಂಸ್ಕೃತಿ ಹೇಗಿತ್ತು. ನಮ್ಮ ಸಂಸ್ಕೃತಿ ಆತಿಥ್ಯಕ್ಕೆ, ಅತಿಥಿ ಸತ್ಕಾರಕ್ಕೆ ಒಂದು ಕೈ ಬಂದು, ವಿದೇಶಿ ಸಂಸ್ಕೃತಿ ಅತಿಥಿಗಳಿಗೆ ಅವಕಾಶವೇ ಇಲ್ಲ, ಅದರಲ್ಲೂ ಅತಿಥಿಗಳಿಗೆ ನೀರು ಕೊಡ್ತಕ್ಕಂತಹ ಪ್ರಮೇಯ ಮೊದಲೇನೇ ಇಲ್ಲ. ಇಂಥ ಸಂಸ್ಕೃತಿ, ಆ ವಿದೇಶಿ ಸಂಸ್ಕೃತಿ ನಮ್ಮ ದೇಶಿ ಸಂಸ್ಕೃತಿಯ ಮೇಲೆ ದಾಳಿ ನಡೆದಿದೆ. ಯಾವುದ್ರ ಮೂಲಕ? ಜಗತೀಕರಣದ ಮೂಲಕ. ಅದು ಆಗಬಾರದು, ಅದು ತಪ್ಪಬೇಕು. ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನತಕ್ಕಂತಹ ಆಶಯ ಭಾವದ ಜೊತೆಗೆ ನಾವು ಸಾಗುತ್ತಿರುವ ಹಾದಿ ಯಾವುದು? ಈ ಪಾಠದಲ್ಲಿ ಬರುತ್ತೆ ಮಕ್ಕಳೇ. ಎಳನೀರು, ಕಬ್ಬಿನ ಹಾಲು, ಪಾನಕ ಇವುಗಳನ್ನು ಕೊಡುತ್ತಿದ್ದಂತಹ ಇವುಗಳ ಜಾಗಕ್ಕೆ ಏನೆಲ್ಲ ಬಂದು ಕುಳಿತಿದ್ದಾವೆ? ನಾಶಕಗಳು. ಒಟ್ಟಾರೆ
ನಮ್ಮ ದೇಹಕ್ಕೆ ವಿರುದ್ಧವಾದಂತಹ ಉತ್ಪನ್ನ ಅವುಗಳು ನಮಗೆ ಒಂದು ರೀತಿ ಕಣ್ಣಿಗೆ ಒಂದು ಹೊಸ ಆಕರ್ಷಣೆಯ ಮೂಲಕ ನಮ್ಮ ಮನೆಗಳ ಜಾಗವನ್ನು ನಾವು ಪಡ್ಕೊಳ್ತಿದ್ದೇವೆ. ನಾವು ಆರೋಗ್ಯಕ್ಕೆ ಎಳನೀರು ಬಳಸ್ತೀವಿ, ಹಾಲನ್ನು ಬಳಸ್ತೀವಿ, ಕಬ್ಬಿನ ಹಾಲನ್ನು ಬಳಸ್ತೀವಿ. ಅವುಗಳ ಜಾಗಕ್ಕೆ ಟಿನ್ಗಳಲ್ಲಿ, ಬಾಟಲಿಗಳಲ್ಲಿ ಏನು ಬಂದು ಕುಂತಿದ್ದಾವೆ? ಕೋಲಾಗಳು, ವೈನ್ಗಳು, ಬಿಯರ್ಗಳು ದಾಳಿ ಹಿಡ್ತಿದ್ದಾವೆ. ದೇವರಾಣೆ ಆ ಸಂಸ್ಕೃತಿ ನಮ್ಮ ಬಳಿ ಬರುವುದು ಬೇಡ. ಆ ಸಂಸ್ಕೃತಿ ನಮ್ಮ ಮೇಲೆ ದಾಳಿ ಮಾಡುವುದು ಬೇಡ. ನಮ್ಮ ಸಂಸ್ಕೃತಿ ನಮಗಾಗಿ ಉಳಿಯಲಿ, ನಮ್ಮ ಮುಂದಿನ ಯುವ ಪೀಳಿಗೆಗೆ ಆ ಸಂಸ್ಕೃತಿ ಉಳಿಯಲಿ ಎಂಬುದು ಈ ನಮ್ಮ ಲೇಖಕಿಯ ಹೆಬ್ಬಯಕೆ, ಹಿರಿದಾದ ಒಂದು ಆಸೆ. ಆಗ್ಬೋದಾ ಮಕ್ಕಳೇ? ನಾವು ಪಾಠ ಭಾಗಕ್ಕೆ ಹೋಗೋಣ. ಪಾಠ ಭಾಗಕ್ಕೆ ಹೋಗೋಣ. ಇದು ಸ್ವಲ್ಪ ಕೆಲವು ಪದಗಳಿವೆ. ಈ ಪದಗಳನ್ನು ಪರಿಚಯಿಸಿಕೊಂಡು ಮುಂದೆ ಹೋಗೋಣ. ಹಗ್ಗ. ಹಗ್ಗ ಅಂದ್ರೆ ಕಡಿಮೆ ಬೆಲೆ. ನಿನ್ನ ಸೋಪು ಹಗ್ಗದ್ದು ಅಂದ್ರೆ ಕಡಿಮೆ ಬೆಲೆದು, ಕಡಿಮೆ ದುಡ್ಡಿನದು. ಅಲೆ ತಿರುಗಾಳು. ಅಸ್ತ್ರ. ಜನಪ್ರಿಯ, ಪ್ರಖ್ಯಾತಿ, ಜನಪ್ರಿಯ ವ್ಯಕ್ತಿ. ಪರಾಕಾಷ್ಠೆ, ತುತ್ತ ತುದಿ. ಪುಕ್ಕಟೆ, ಉಚಿತ. ಬುನಾದಿ, ತಳಹದಿ. ಭಂಗಿ, ಕಪಟ, ವೇದ್ಯ. ಕಪಟ, ಮೋಸ. ಕಪಟ ಅಂದ್ರೆ ಮೋಸ, ವ್ಯಂಗ್ಯ ಅಂದ್ರೆ ಕಿವಿಯೋದು. ಮಕ್ಕಳೇ, ಈಗ ಸುಮ್ಮನೆ ಆ ಪದಗಳಲ್ಲಿ ಯಾವುದಾರ ಎರಡು ಪದವನ್ನು ಕಾಣ್ತದೆ. ಆ ಎರಡು ಪದಗಳನ್ನ ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈಗ ಜನಪ್ರಿಯ ಅಂತ ಪದ. ಈ ಜನಪ್ರಿಯ ಅನ್ನೋದನ್ನ ನಿಮ್ಮ ಮಾತಲ್ಲಿ ವಾಕ್ಯ ಮಾಡಿ. ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರ ಹೆಸರು ತುಂಬ ಜನಪ್ರಿಯವಾದಂಥ ಹೆಸರು. ಅಥವಾ ಕನ್ನಡ ನಾಡಿನ ಪ್ರಮುಖ ಕವಿಗಳಲ್ಲಿ ಅತ್ಯಂತ ಜನಪ್ರಿಯ ಕವಿ ದ ರಾ ಬೇಂದ್ರೆ. ಯಾದರ ಒಟ್ಟಾರೆ ಒಂದು ಪದವನ್ನು 3-4 ವಾಕ್ಯಗಳಾಗಿ ಬಳಕೆ ಮಾಡಿ ಒಂದು ಪದವನ್ನು ಇಟ್ಟುಕೊಂಡು ಆಯ್ತಾ? ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಅಂಗಳದಲ್ಲಿ ತುಂಬ ಜನಪ್ರಿಯವಾದಂಥ ಹೆಸರುಗಳು ಅಲ್ವಾ? ನೆಕ್ಸ್ಟ್ ಬುನಾದಿ. ಬುನಾದಿ, ಈ ಬುನಾದಿ ಸಾಮರ್ಥ್ಯ ಅಂತ ಬಳಸ್ತೀವಿ ಮಕ್ಕಳೇ. ನಿಮಗೆ 8ನೇ ತರಗತಿಯ 9, 10ನೇ ತರಗತಿ ಮಕ್ಕಳಿಗೆ ಈ ಬುನಾದಿ ಸಾಮರ್ಥ್ಯ ಅಂತ ಬಳಸ್ತೀವಿ. ಬುನಾದಿ ಅಂದರೆ ತಳಹದಿ, ಮೂಲ ಕಲಿಕಾಂಶಗಳಿಗೆ ಬುನಾದಿ ಸಾಮರ್ಥ್ಯ ಅಂತ ಕರಿತೀವಿ. ಈ ಬುನಾದಿನ ನೀವು ಒಂದು ಸ್ವಂತವಾಗಿ ರಚನೆ ಮಾಡಿ. ಯಾವುದೇ ಒಂದು ಮನೆಯನ್ನ ಕಟ್ಟುವುದಕ್ಕೆ ಸೂಕ್ತವಾದ ಬುನಾದಿಯನ್ನು ಹಾಕುವುದು ಒಳ್ಳೆಯದು. ಒಂದು ಒಳ್ಳೆಯ ಸದೃಢವಾದಂತಹ ವ್ಯಕ್ತಿತ್ವಕ್ಕೆ ಸದ್ಗುಣಗಳೇ ತಳಹದಿ ಅಲ್ವಾ? ಈ ರೀತಿ ನಿಮಗೆ ಇಷ್ಟವಾದಂತಹ ಪದಗಳನ್ನು ತೆಗೆದುಕೊಂಡು ಅದಕ್ಕೆ ಪ್ರತಿದಿನ ಒಂದು 4-5 ಪದಗಳಿಗೆ ಸ್ವಂತ ವಾಕ್ಯವನ್ನು ರಚಿಸುವ ಪ್ರಯತ್ನ ಮಾಡಿ. ಆಗ ನಿಮಗೆ ಪದಗಳ ಬಳಕೆ, ಪದ ಸಂಪತ್ತು, ವಾಕ್ಯ ರಚನೆ ಚೆನ್ನಾಗಾಗುತ್ತೆ. ಭಾಷೆಯ ಮೇಲೆ ಒಳ್ಳೆಯ ಹಿಡಿತ, ಸ್ಪಷ್ಟವಾಗಿ ಉಚ್ಚಾರ ಮಾಡತಕ್ಕಂತಹ ಶೈಲಿ ನಿಮಗಾಗುತ್ತೆ. ಆಗ್ಬೋದಾ? ಈ ಮೂಲಕ ನಾವು ಭಾಷೆನ ಹೆಚ್ಚು ಕಲಿಯೋ ಪ್ರಯತ್ನ ಅಥವಾ ನಾವು ಆ ಒಂದು ಸುಂದರ ಭಾಷೆಗೆ ಹತ್ತಿರವಾಗುವ ಪ್ರಯತ್ನವನ್ನು ಮಾಡೋಣ. ಬನ್ನಿ ಮಕ್ಕಳೇ, ನಾವು ನೇರವಾಗಿ ಪಾಠ ಹೋಗೋಣ. ಶೀರ್ಷಿಕೆ ನೀರು ಕುಡದ ನಾಡಿನಲ್ಲಿ. ಲೇಖಕಿ ನೇಮಚಂದ್ರ. ಇಂದು ಜಾಗತೀಕರಣದ ಹೆಸರಿನಿಂದ ಪ್ರಕೃತಿ ನಮಗೆ ಪುಕ್ಕಟೆಯಾಗಿ ಕೊಡುತ್ತಿದ್ದಂತಹ ವಸ್ತುಗಳು ನಮ್ಮಿಂದ
ದೂರವಾಗ್ತಿದ್ದಾವೆ. ಹಣವನ್ನು ಕೊಟ್ಟು ಪಡಿತಕ್ಕಂತಹ ದೌರ್ಭಾಗ್ಯ ನಮ್ಮದಾಗಿದೆ. ಭಾರತೀಯರಾದಂಥ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ವಿಶ್ವ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಆರಂಭದಲ್ಲೇ ಸುಮಾರು 2 ಬಾರಿ ಪುನರುಚ್ಚರಿಸಿದೆ. ಆ ಸಂಸ್ಕೃತಿ ನಮ್ಮದು, ಅದನ್ನು ಉಳಿಸೋಣ. ಪರ ಸಂಸ್ಕೃತಿ, ಪರಕೀಯ ಆಚಾರ ವಿಚಾರಗಳಿಗೆ ಬಲಿಯಾಗದೆ, ಅವಕ್ಕೆ ಕಿವಿ ಕೊಡದೆ, ಅವುಗಳಿಗೆ ನಾವು ದಾಸರಾಗದೆ, ಅವುಗಳಿಂದ ಅಂತರವನ್ನು ಕಾಪಾಡಿಕೊಂಡು ನಮ್ಮಯತನವನ್ನು, ನಮ್ಮ ದೇಶೀ ಸೊಗಡನ್ನು, ಆ ಒಂದು ಮೌಲ್ಯವನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಎಂಬುದೇ ಪ್ರಸ್ತುತ ಗದ್ಯದ ಮುನ್ನುಡಿ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕುಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. ಮಕ್ಕಳೇ, ನಾನು ಆರಂಭದಲ್ಲಿ ಮಾತು ಹೇಳಿದೆ. ಮೇಡಮ್ನವರು ಅಂದರೆ ನೇಮಿಚಂದ್ರರವರು ನಮ್ಮ ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಪ್ರಯಾಣ ಮಾಡಿದಾಗ, ಪ್ರವಾಸ ಕೈಗೊಂಡಾಗ ಅಲ್ಲಾದಂತಹ ಕಹಿ ಅನುಭವದ ಒಂದು ದಾಖಲೀಕರಣವೇ ಪ್ರಸ್ತುತ ಈ ಅಂಕಣ ಬರಹ. ನಾವು ನಮ್ಮ ಮನೆ ಬಿಡಿ ಒಂದು ಹೋಟ್ಲಿಗೆ ಹೋಗೋಣ, ಒಂದು ದರ್ಶನಿಗೆ ಹೋಗೋಣ, ಒಂದು ಫಲಹಾರ ಮಂದಿರಕ್ಕೆ ಹೋಗೋಣ. ಹೋದ ತಕ್ಷಣ ಆ ಒಂದು ಮಾಣಿ, ಒಂದು ವೇಟರ್ ಏನು ಮಾಡ್ತಾನೆ, ನೀವು ಹೋಗಿ ಏನು ಕೇಳದೆ ಬೇಡ, ಫಸ್ಟ್ ನಿಮ್ಮ ಮುಂದೆ ಒಂದು ಗ್ಲಾಸಲ್ಲಿ ಒಂದು ತಂಬಿಗೆ ನೀರು ಇಡ್ತಾನೆ. ಇಡ್ತಾನೋ ಇಡೋದು? ಯಾಕೆ ಇಡ್ತಾನೆ? ಬಂದಿದ್ದಾರೆ, ಫಸ್ಟ್ ಅವರಿಗೆ ದೇಹವನ್ನು ದಪ್ಪಗೊಳಿಸೋಣ, ತಗೊಳ್ಳಿ ನೀರು ಕುಡೀರಿ. ನೀರು ಕುಡಿದು ಬಿಟ್ಟು ಅಂದಮೇಲೆ ಹೇಳ್ತಾರೆ, ನಿಮಗೇನು ಬೇಕು? ಅಥವಾ ನೀವು ಅಲ್ಲಿ ಏನೋ ತೆಗೆದುಕೊಳ್ಳಿದ್ರು, ಬರೀ ಬಾಯಾರೇ ಬಂದು ಬರೀ ನೀರು ಕೇಳಿದ್ರು ಯಾರೂ ಕೂಡ ಇಲ್ಲ ಅನ್ನಲ್ಲ. ಇಷ್ಟು ದುಡ್ಡು ಕೊಟ್ಟು ಕುಡಿ ಅಂತ ಯಾರೂ ಹೇಳಲ್ಲ. ಅಲ್ಲಿರ್ತವೆ ತಾನು ಕುಡಿದ್ರು ಕೂಡ ಯಾರೂ ಕೂಡ ನಿಮ್ಮನ್ನು ಆಕ್ಷೇಪ ಪಡಿಸಲ್ಲ. ಅದು ನಮ್ಮ ಏನಾಗಿ ನಮ್ಮ ಸಂಸ್ಕೃತಿ. ಆದರೆ ವಿದೇಶದಲ್ಲಿ ಈ ರೀತಿ ಏಕಾಏಕಿ ಹೋಗೋದು, ರೆಸ್ಟೋರೆಂಟ್ಗೆ ಒಂದು ಜಾಯಿಂಟ್ಗಳಿಗೆ ಒಳ ಹೊತ್ತು, ಮ್ಯಾಕ್ಡೊನಾಲ್ಡ್ ಅಂತಕ್ಕಂಥ ಜಾಯಿಂಟ್ಗಳಿಗೆ ಒಳ ಹೊತ್ತು ನೀರು ಕೇಳಿದೆ ಅಥವಾ ಅಲ್ಲಿರುವಂಥ ನೀರನ್ನು ಕುಡಿಯೋಕ್ಕೆ ಅವಕಾಶ ಇಲ್ಲ. ಇದು ಬೇಸರದ ಸಂಗತಿ. ಬನ್ನಿ, 2 ವಾರ ಕಳೆದಿದೆ, ಊರೂರು ಹಲದಿದ್ದಾಯಿತು, ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ, ಕುಡಿಯಲು ನೀರು ಸಿಗದು. ಆ ಕುಡಿಯೋ ನೀರನ್ನೇ ಮರೆಮಾಚಿದ್ದಾರೆ. ಒಂದು ಊಟ ಇನ್ನೂ ಇರ್ಬೋದು, ನೀರಿರಲೇ. ಆ ಬಾಯಾರಿ ಬಂದಂಥವರ ಆ ಪರಿಸ್ಥಿತಿನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಅವ್ರು ನೀರು ಕೇಳಿದರೆ ತಗೊಳ್ಳಿ ವೈನ್ ಇದೆ. ವೈನ್ ಅಂದರೆ ಅದೊಂದು ದ್ರಾಕ್ಷಾರಸ, ಅದು ಕುಡಿದ್ರು ಇನ್ನೂ ಬಾಯಾರಿಕೆ. ಅದು ಬೇಡವಾ, ತಗೊಳ್ಳಿ ಅದು ಬಿಯರ್ ಇದೆ, ಕುಡಿ. ಅದು ಕುಡಿದ್ರು ನಿಮಗೆ ದಾಹ ಇಲ್ಲ. ಅದು ಸಾಕಾಗಲ್ಲ, ಹಣ್ಣಿನ ರಸ ಹೇಳಿ ಕುಡಿ. ಅದು ಕೂಡ ಕೃತಕವಾದ್ದು, ಹಣ್ಣುಗಳಿಂದ ಸಂಗ್ರಹಿಸಿ ಅದಕ್ಕಷ್ಟು ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿ ಅದನ್ನಷ್ಟು ದಿನ ಸ್ಟೋರೇಜ್ ಮಾಡಿ ಐಸಲ್ಲಿ ಆ ಬಾಟಲ್ಗಳಲ್ಲಿ ಕೊಡ್ತಕ್ಕಂಥ ಹಣ್ಣಿನ ರಸ. ಈ 3 ಕುಡಿದ್ರೂ ಕೂಡ ನಿಮಗೆ ದಾಹ ಇರಲ್ಲ. ಆ 3 ಕುಡಿದ್ರು ನಿಮ್ಮ ಮನಸ್ಸು ಏನು ಕೇಳುತ್ತಪ್ಪ, ನಮ್ಮ ದೇಹ ಏನು ಕೇಳುತ್ತಪ್ಪ, ನೀರು ಬೇಕು. ಅಂತ ನೀರನ್ನೇ ಮರೆಮಾಚಿದಾಗ ನೀನೇನು ಮಾಡ್ತೀಯಾ? ನೀರು ಕುಡಿಯೋಕ್ಕೋಸ್ಕರ ಏನು ಮಾಡ್ತೀಯಾ? ಎಷ್ಟಾರ ದುಡ್ಡಲ್ಲಿ ನನಗೆ ನೀರು ಕೊಡಪ್ಪ ಅಂತ ಕೇಳ್ತೀಯ. ಈಗ ಇದೇ ನಮ್ಮ ಲೇಖಕಿಯ ಪರಿಸ್ಥಿತಿ. ಪಾಪ ವಿದೇಶ ಪ್ರವಾಸದಲ್ಲಿ ಸುಮಾರು ದಿನಗಳು ಇವರು ಇದೇ ಥರ ಬಾಯಾರಿಕೆಯಿಂದ ನರಳುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ಅವರಿಗೆ ಅದರ ಅರಿವಾಯಿತು, ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ, ಎಂಥ ದುಸ್ಥಿತಿ ಬಂದು ತಲುಪ್ತಾ ಇದ್ದೀವಿ, ಎಂಥ ಜಾಗತೀಕರಣ ಇದು. ಅದಕ್ಕೆ ಈ ಬರ. ಬನ್ನಿ, ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೆರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ನಿನ್ನನ್ನು ಯಾವ ದಾಸಯ್ಯ ಅಂತಲೂ ಕೇಳ, ನೀರು ಯಾವ ಕಾರಣಕ್ಕೂ
ಕೊಂಡು ಕುಡಿಯಬೇಕು. ಕೊಂಡು ಕುಡಿಯೋದು ಹೆಂಗೆ? ದುಬಾರಿ ಬೆಲೆಯನ್ನು ತೆತ್ತ ನಂತರ ನಿನಗೆ ನೀರು ಸಿಗುತ್ತೆ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗುತ್ತೆ. ಮಕ್ಕಳೇ, ಈ ಬಸ್ ನಿಲ್ದಾಣಕ್ಕೆ ಹೋಗಿ ಮಕ್ಕಳೇ, ರೈಲು ನಿಲ್ದಾಣಕ್ಕೆ ಹೋಗಿ ಮಕ್ಕಳೇ, ಅಥವಾ ಒಂದು ಯಾವ ಉದ್ಯಾನವನಕ್ಕೆ ಹೋಗಿ, ಎಲ್ಲರೂ ಹೋಗಿ ಅಲ್ಲಿ ಏನು ಮಾಡಿರ್ತಾರೆ, ಕುಡಿಯೋ ನೀರಿಗೆ ಒಂದು ಕಡೆ ವ್ಯವಸ್ಥೆ ಮಾಡಿರ್ತಾರೆ. ಅದು ನಮ್ಮ ಸಂಸ್ಕೃತಿ. ಯಾವರಿಗೂ ಕೂಡ ಕುಡಿಯೋ ನೀರಿಲ್ಲ. ಬಸ್ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಇವತ್ತು ತುಂಬನೇ ನಮ್ಮ ನಾಡಿನಲ್ಲಿ ಆ ಒಂದು ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ. ರೈಲು ನಿಲ್ದಾಣಕ್ಕೆ ಹೋಗಿ ಅಲ್ಲೂ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಕಾಣಬಹುದು. ಕುಡಿಯೋ ನೀರು ಅಲ್ಲೂ ಫಿಲ್ಟರ್ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತಾರೆ. ಧಾರಾಳವಾಗಿ ಎಷ್ಟಾರ ಕುಡಿಯಿರಿ, ಯಾರು ಕೂಡ ಅದಕ್ಕೆ ಹಣವನ್ನು ಕುಡಿ ಅಂತ ಯಾರು ಕೇಳಲ್ಲ. ಈ ಒಂದು ಇದನ್ನ ವ್ಯವಸ್ಥೆಯನ್ನು ವಿದೇಶದಲ್ಲಿ ಕಾಣಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿಯಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಏರಿಸುವುದಿಲ್ಲ. ಅಲ್ಲಿ ನೀರು ಬೇಕು, ದುಡ್ಡು ಕೊಟ್ಟು ಕುಡಿ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗು, ನೀರು ಮಾತ್ರ ಕುಡಿದು ಬರಬಹುದಾದ ಸವಲತ್ತು ಇಲ್ಲಿಲ್ಲ. ನಾನು ಆಗಲೇ ಹೇಳಿದ್ದಲ್ಲ, ನೀನು ಹೋಟ್ಲಿಗೆ ಹೋಗಿ ಕೂತ್ಕೊಂಡ ತಕ್ಷಣ ನೀರು ಬಂದಿರ್ತಾರೆ. ಅಥವಾ ನೀವೇನು ನನಗೇನು ಬೇಡ, ಬರ ಜಸ್ಟ್ ನೀರು ಬೇಕು ಅಂತ ಹೇಳಿ ಒಳ ಹೋದ್ರು ಕೂಡ ತಂಬಿಗೆ ನಿಮಗೆ ನೀರು ಸಿಗುತ್ತೆ. ಕುಡಿರಿ, ಎಷ್ಟಾರು ಕುಡಿರಿ. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣದ ತೊಟ್ಟಿ ಕಟ್ಟಿ ದನಗಳ ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದಂಥ ಬಾಲ್ಯ ದಿನಗಳು ನನಗಿನ್ನೂ ನೆನಪಿವೆ. ಮಕ್ಕಳೇ, ನನ್ನ ಬಾಲ್ಯದ ದಿನಗಳಲ್ಲಿ ಆರಾವಟಿಕೆ ಅಂತ ತಿಳಿಸು. ಆರಾವಟಿಕೆ ಏನು ಸರ್ ಆರಾವಟಿಕೆ? ಈ ಮಾರ್ಚ್ ತಿಂಗಳ ಕಳೆದು ಯುಗಾದಿ ಹಬ್ಬದ ಆಸುಪಾಸಿನಲ್ಲಿ ಬಿಸಿಲು ತುಂಬ ಪ್ರಕಾರವಾಗಿರ್ತಿತ್ತು. ಆ ಪ್ರಕಾರವಾದಂಥ ಬಿಸಿಲಿಗೆ ದಾಹ ಆಗುವುದು ಸಹಜ. ಹಾಗಾಗಿ ನಮ್ಮೂರಿನ ಕೆಲವು ಸದ್ಗೃಹಸ್ಥರು ಈ ಹರವಟಿಕೆಗಳನ್ನು ಅಲ್ಲಲ್ಲಿ ಸ್ಥಾಪಿಸಿದರು. ಹರವಟಿಕೆ ಉದ್ದೇಶ ಏನಂದರೆ, ಪ್ರಯಾಣಿಕರಿಗಾಗಲಿ ಹೋಗಿ ಬಂದವರಿಗಾಗಲಿ ಬಿಸಿಲಿನ ಜಳಕ್ಕೆ ಬಾಯಾರಿದಾಗ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಒಂದು ಹಾಳನ್ನಲ್ಲಿ ನೇಮಿಸಿ ಕೊಡಗಳಲ್ಲಿ, ಪುರಾಣಗಳಲ್ಲಿ, ಅವಾಗೆಲ್ಲ ಮಡಕೆ ಪುರಾಣಗಳು, ಆ ಪುರಾಣಗಳಲ್ಲಿ ತುಂಬಿಟ್ಟಿದ್ದಂತಹ ತಂಪನೆಯ ತಣ್ಣನೆಯ ಸಿಹಿ ನೀರನ್ನು ಕೊಡ್ತಾ ಇದ್ರು. ದಾಹವನ್ನು ಹಿಂಗಿಸ್ಕೊಳ್ಳಿ. ಯಾರೆಲ್ಲ ಊರಿನಿಂದ ಬಂದಂಥವ್ರು, ಬಳಲಿ ಬಂದಂಥವ್ರು, ಅತಿಥಿಗಳು, ಅಭ್ಯಾಗತರು ಯಾರೇ ಆಗಮಿಸ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಹರವಟಿಕೆಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗ್ತಿತ್ತು. ವಿಶೇಷ ದಿನಗಳಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ಈ ಥರವಾಗಿರ್ತಕ್ಕಂಥ ವ್ಯವಸ್ಥೆಯೂ ಕೂಡ ಅಲ್ಲಿ ಮಾಡ್ತಾ ಇದ್ರು. ಇದು ನಾನು ಕಣ್ಣಾರೆ ಕಂಡಿರ್ತಕ್ಕಂಥ ಚಿತ್ರಣ. ಇಂದು ಇದ್ಯಾವುದಾದ್ರು ರಾಮನವಮಿಲ್ಲೂ ಎಲ್ಲೂ ಪಾನಕ ಕೊಡೋದು ಕೇಳಿದ್ದೀವಿ. ಇನ್ನು ಉಳಿದಂತೆ ಹಬ್ಬ ಹರಿದಿನ ಜಾತ್ರೆಗಳಲ್ಲೂ ಈ ಪಾನೀಯ ವ್ಯವಸ್ಥೆನ ನಾವು ನೋಡ್ತೀವಿ ಮಕ್ಕಳೇ. ಆದರೆ ಆ ಅರವಟ್ಟಿಕೆ ಚಿತ್ರಣ ಮಾತ್ರ ಇನ್ನೂ ಕಣ್ಣಿಗೆ ಕಟ್ಟಿದಂಗಿದೆ. ಆ ದಿನಗಳು ಬೇಕು ಅನಿಸುತ್ತೆ, ಅಂಥ ದಿನಗಳು ಪುನಃ ಬರಲಿ ಅನಿಸುತ್ತೆ. ಯಾಕೆಂದ್ರೆ ಎಂಥ ವಿಶಾಲವಾದ ಮನೋಭಾವ, ಗೊತ್ತು ಗುರಿ ಇಲ್ಲದ, ಸಂಬಂಧವೇ ಇರದಂಥ ಜನರ ದಾಹವನ್ನು ತಣಿಸ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಮನಸ್ಸು ಆ ಅಂದಿನವರಲ್ಲಿತ್ತು. ಆ ದಿನಗಳು ಎಷ್ಟು ಚೆನ್ನಾಗಿತ್ತು ನೋಡಿ ಮಕ್ಕಳೇ. ಉಚಿತವಾಗಿ ಒಬ್ಬ ಹಾಳನ್ನು ನೇಮಿಸಿ, ಅದಕ್ಕೋಸ್ಕರನೇ ಒಂದು ತೆಂಗಿನ ಚಪ್ಪರವನ್ನು ಒಂದು ಗುಡಿಸಿನ ಆಕೃತಿಯಲ್ಲಿ ನಿರ್ಮಿಸಿ ಅಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಟ್ಟು ಬಂದವರಿಗೆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡ್ತಕ್ಕಂಥದ್ದು ಎಂಥ ಮನೋಭಾವ ಅಲ್ವಾ ನೋಡಿ. ಆಗ ಈ ಲೇಖಕಿಯರು ತಮ್ಮ ಬಾಲ್ಯವನ್ನು ನೆನೆಸ್ಕೊಳ್ತಿದ್ದಾರೆ. ನಾವು ಚಿಕ್ಕವರಿದ್ದಾಗ ಮನೆಯ ಒಪ್ಪಾರಿನಲ್ಲಿ ಒಂದು ತೊಟ್ಟಿನ ಕಟ್ಟಿಸ್ತಾ ಇದ್ದಾರೆ. ತೊಟ್ಟಿ ಯಾಕೆ ಕಟ್ಟಿಸ್ತಾ ಇದ್ದಾರೆ ಅಂದರೆ, ದಾರಿ ಹೋಗ್ತಕ್ಕಂತಹ ದನಕರುಗಳಿಗೆ ಅಥವಾ ಇತರ ಯಾವುದೇ ಪ್ರಾಣಿಗಳು ಹಸಿದು ಅವ್ರು ಬಾಯಾರಿದಾಗ ನೀರು ಕುಡಿಲಿ ಅಂತೇಳಿ ಆ ಒಂದು ವ್ಯವಸ್ಥೆ. ನೀವು ಕೂಡ ಈ ಗುಣವನ್ನು ಮೈಗೂಡಿಸ್ಕೊಳ್ಳೋದು ಒಳ್ಳೆಯದು.
ಈ ಪಕ್ಷಿಗಳಿಗೆ ಬಿಸಿಲಿನ ದಿನದಲ್ಲಿ ನೀರು ಸಿಗೋಲ್ಲ. ಆಗ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಮನೆಯ ಕಾಂಪೌಂಡ್ಗಳ ಮೇಲೆ ಒಂದು ಚಿಕ್ಕ ಚಿಕ್ಕ ಬಟ್ಟಲುಗಳಲ್ಲಿ ನೀರು ತುಂಬಿಟ್ರೆ ಆ ಪಕ್ಷಿಗಳು, ಅಕ್ಕಿ ಪಕ್ಷಿಗಳು ನೀರನ್ನು ಕುಡಿದು ದಾಹವನ್ನು ಹಿಂಗಿಸ್ತಿರುತ್ತೆ. ಆ ಮೂಲಕ ಆ ಒಂದು ಪಕ್ಷಿಗೆ ಉಪಕಾರ ಮಾಡಿದಂಗಾಗಲ್ವಾ. ಈ ದನಕರುಗಳಿಗೂ ಅಷ್ಟೇ, ಮನೆ ಮುಂದೆ ಚಿಕ್ಕ ಚಿಕ್ಕ ತೊಟ್ಟಿಗಳಿದ್ರೆ ಅವಕ್ಕೆ ನೀರನ್ನು ತುಂಬಿಡಿ, ಅವು ಕುಡಿದು ದಾಹವನ್ನು ಹಿಂಗಿಸ್ಕೊಳ್ಳಿ. ಆ ಮೂಲಕ ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ಕೊಂಡೊಯ್ಯೋ ಪ್ರಯತ್ನವನ್ನು ಮಾಡೋಣ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ. ಮಕ್ಕಳೇ, ನಮ್ಮ ನೇಮಿಚಂದ್ರ ಅವರು ಈ ದುರ್ಗದಿಂದ ಬೆಂಗಳೂರಲ್ಲಿ ವಾಸ ಮಾಡಿದ್ರು. ಬೆಂಗಳೂರಿಂದ ದಿಲ್ಲಿಗೆ ಹೋಗಿ, ಯಾಕೆಂದರೆ ಅವರೊಂದು ವಿದೇಶಕ್ಕೆ ಹೋಗಬೇಕಾಯಿತು. ಹೋಗುವುದನ್ನ ದಿಲ್ಲಿಗೆ, ಅಂದರೆ ನಮ್ಮ ಭಾರತದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿ, ಆ ದಿಲ್ಲಿಗೆ ಹೋದರು. ಆ ದಿಲ್ಲಿಗೆ ಹೋದಾಗ ಧಗೆ ಬಿಸಿಲು. ಹೌದು, ಅಲ್ಲಿ ಮೇ ತಿಂಗಳಲ್ಲೇ ಅಸಾಧಾರಣವಾಗಿರ್ತಕ್ಕಂಥ ಬಿಸಿಲು ಇರುತ್ತೆ. ಸುಮಾರು 45ರ ಮೇಲೆ ಬಿಸಿಲಿನ ಪ್ರತಾಪ ಇರುತ್ತೆ. ಆ ಕೆಂಡದಂಥ ಬಿಸಿಲಿಗೆ ಮೈಯೊಡ್ಡೋದು ಕಷ್ಟ. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ನೋಡಿ, ಅಲ್ಲೂ ಕೂಡ ಅರವಟ್ಟಿಗೆ, ಅಲ್ಲಿ ಚಿಕ್ಕ ಚಿಕ್ಕ ಕುಮ್ಮಗಳಲ್ಲಿ, ಮಡಕೆಗಳಲ್ಲಿ ನೀರನ್ನ ಮಡಕೆಲ್ಲೇ ಹಾಕಿಡ್ತಿದ್ರು. ಅಂದರೆ ಯಾವ ಬಿಸಿಲು ಬೇಕಿಲ್ಲ, ಅಷ್ಟು ತಣ್ಣನೇ ನೀರು ಅದಾಗಿದೆ ಮಡಕೆಯಲ್ಲಿ. ಅನೇಕ ಗುರುದ್ವಾರಗಳ ಬಳಿ, ಗುರುದ್ವಾರ ಅಂದರೆ ದೇವಾಲಯಗಳು, ಮಂದಿರಗಳು, ಸಿಖ್ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಗುರುದ್ವಾರಗಳು. ಆ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಯುವಕರಿಗೆಲ್ಲ ನೀರನ್ನು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ಬಿಸಿಲು ದಿನದಲ್ಲಿ ನೀನು ದುಡ್ಡು ಕೊಡೋದು ಬೇಡ ಮಕ್ಕಳೇ, ಆ ಬಾಯಾರದಂತವರಿಗೆ ನೀರು ಕೊಟ್ಟರು ಸಾಕು. ಆ ಮನಸ್ಸು ಒಂದು ಕ್ಷಣ ಆ ಒಂದು ತಂಪನ್ನು ಅನುಭವಿಸಿದಾಗ ಆ ಮನಸ್ಥಿತಿ ನಿಮ್ಮನ್ನು ತಕ್ಷಣ ಅರೈಸಿದೆ, ನಿಮ್ಗೆ ಒಳ್ಳೆಯದ. ನೀನೊಂಥರ ಕೋಟಿ ಕೊಟ್ಟಾಗ ಅದೊಂದು ಒಳ್ಳೆಯ ಕಾಯಕ. ನೋಡಿ, ಆ ಗುರುದ್ವಾರದ ಬಳಿ, ಆ ರಸ್ತೆ ಕೆರೆಗಳಲ್ಲಿ ಆ ಯುವಕ ಸಮೂಹ ಏನು ಮಾಡ್ತಾ ಇತ್ತು? ನೀರನ್ನು ತುಂಬಿರುವ ಮಡಕೆಗಳನ್ನು ಹಿಡಿದು ಆಟೋಗಳಲ್ಲಿ ಬಂದಂಥವರಿಗೆ, ಪಾದಾಚಾರಿಗಳಿಗೆ ನೀರನ್ನು ಕೊಡ್ತಾ ಇತ್ತು. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಬೇಟಾ ತಾಯಿಜಿ ಆಯೇ ಹೈ ತಂಡ ಪಾನಿ ಪಿಲಾವು. ಇದೊಂದು ಹಿಂದಿ ಭಾಷೆಯ, ಅಂದ್ರೆ ದಿಲ್ಲಿಲಿ ಇವರ ಸಂಬಂಧಿಕರ ಮನೆಗೆ ಇವರು ಕಾಲಿದ ತಕ್ಷಣ ಆ ಮನೆ ಒಳಗಿದ್ದಂಥ ಅತ್ತೆಯ ಮಾಡಿದ್ರು ಆ ಒಂದು ಮಗುವಿಗೆ ಏನಂತ ಹೇಳಿರೋ, ಬೇಟಾ ತಾಯೇಜಿ ಹಾಯೇ ಹೈ, ಬೇಟಾ ಮಗನೇ, ತಾಯಿ ಬಂದಿದ್ದಾರೆ, ಅವರಿಗೆ ಕುಡಿಯಲು ಒಳ್ಳೆ ತಂಪಾದ ನೀರನ್ನು ತಂದುಕೊಡು. ತಂಡ ಪಾನಿ ಪಿಲಾವು, ತಂಡ ಅಂದರೆ ತಂಪಾದ, ಪಾನಿ ಅಂದರೆ ನೀರು, ಪಿಲಾವನ್ನು ತಂದುಕೊಡು. ನನ್ನ ಮೈದನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಸಂಬಂಧದಲ್ಲಿ ಆ ಮಗು ಮಗಲಾಗಬೇಕು. ಯಾರಿಗೆ? ನೇಮಿಚಂದ್ರನಿಗೆ. ಆ ತಾಯಿ ಕಾಲಿದ ತಕ್ಷಣ ಅವರ ಅತ್ತೆ ಏನಂದ್ರು, ಬೇಟಾ ತಾಯೇಜಿ ಹಾಯೇ ಹೈ ತಂಡ ಪಾನ ಪಿಲಾವು, ತಂಡ ಪಾನಿ ಪಿಲಾವು. ಅತ್ತೆ ಕೂಗಿ ಹೇಳಿದರು. ಪುಟ್ಟ ಹುಡುಗ ತತ್ಕ್ಷಣ ತಣ್ಣನೆ ನೀರು ತಂದು ಕೈಗಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಹುಡುಗ ಆ ಖುಷಿಯಾಗಿ ಆ ತಾಯಿಗೆ ತಣ್ಣನೆ ನೀರು ಕೊಟ್ಟ. ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ ನೋಡ್ರಿ ದಿಲ್ಲಿ. ಅವರು ಬಿಸಿಲ ಜಲದಿಂದ ಹೋಗಿದ್ರು. ಆ ಧೂಳು ಮೈಯೆಲ್ಲ ಮೆತ್ತಿತ್ತು, ಆಯಾಸ ಆಗಿತ್ತು. ಮನೆಗೆ ಕಾಲಿಟ್ಟ ತಕ್ಷಣ ಆ ಮಗು ತಂದು ಕೊಟ್ಟಂತ ತಣ್ಣನೆ ನೀರು ಕೊಟ್ಟ ತಕ್ಷಣ ದೇಹ ಒಂದು ಕ್ಷಣ ಸುಧಾರಿಸಿತ್ತು. ಏನೋ ಮನಸ್ಸಿಗೆ ಒಂದು ಹರ್ಷವಾಯಿತು. ಮೊದಲು ನೀರು ಕೊಡುವ ಸಂಪ್ರದಾಯ ಡಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲ್ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತವೆ. ಪುಕ್ಕಟೆಯಾಗಿ ನೀರು ಕೊಡುವ, ಆದರೆ ಪುಕ್ಕಟೆಯಾಗಿ ಕೊಡುವ ನೀರು. ಆದರೆ ನಾನೀಗ ನೀರು ಕೊಡುವ ನಾಡುಗಳಲ್ಲಿ ಅಲೆಯುತ್ತಿದ್ದೇನೆ. ಈ ಲೇಖಕಿಗೆ ನೇರ ಅನುಭವ ಆಗಿದೆ ಮಕ್ಕಳು. ಏನು?
ಕುಡಿಯೋ ನೀರೇ ಸಿಕ್ಕಿಲ್ವಲ್ಲಪ್ಪ. ಇದೆಂಥ ಧರ್ಮ, ನಮ್ಮ ನಾಡು ಎಂಥ ಶ್ರೇಷ್ಠವಾದ ನಾಡು. ಹಾಗೆ ಒಂದು ವಸ್ತುವನ್ನು ನಾವು ಕಳ್ಕೊಂಡಾಗ ಆ ವಸ್ತುವಿನ ಮಹತ್ವ ನಮಗೆ ಯಾವಾಗಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅದು ಗೊತ್ತಾಗಲ್ಲ. ನಾವಿಲ್ಲೇ ಇದ್ರೆ ಬಿಡು ನೀರು ತಂದು ಕೂಡ ಕಾಮನ್ ಅಂತೀವಿ. ಯಾವತ್ತು ನೀರು ಕುಡದೇ ಇರ್ತಕ್ಕಂಥ ಜಾಗಕ್ಕೆ ನಾವು ಕಾಲಿಟ್ಟಾಗ ನಮ್ಗೇನು ಅನ್ಸುತ್ತೆ ಹೇಳಿ? ಅಯ್ಯೋ, ಈ ನಾಡಿನಲ್ಲಿ ನೀರೇ ಇಲ್ವಾ, ಅಥವಾ ನೀರು ಕೂಡ ಮನಸ್ಸೇ ಇಲ್ವಾ, ಇಷ್ಟು ಜುಗ್ಗರ, ಇಷ್ಟು ಜಿಗುಡರ, ಅಥವಾ ನಮ್ಮ ಮೇಲೆ ಇಂಥ ದಾಳಿ ಮಾಡ್ತಾರಲ್ಲ ಅಂತ ಆ ಕಹಿ ಅನುಭವ ನಮಗಾಗುತ್ತೆ. ಮಕ್ಕಳೇ, ಇಲ್ಲಿ ಮ್ಯಾಕ್ಡೊನಾಲ್ಡ್ ನಂತಹ ಅಗ್ಗದ ಫಾಸ್ಟ್ ಫುಡ್ ಜಾಯಿಂಟ್ಸ್ಗೆ ಹೋಗಿ, ವೈಭವದ ಪಂಚತಾರ ಹೋಟೆಲ್ಗಳಿಗೆ ಹೋಗಿ ನೀರು ಹಿಡುವ ಅಥವಾ ಕೊಡುವ ಸಂಪ್ರದಾಯ ಇಲ್ಲಿಲ್ಲ. ಅಂದ್ರೆ ಪ್ರತಿಷ್ಠಿತ ಯಾವುದೇ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಿಗೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್, ಮ್ಯಾಕ್ಡೊನಾಲ್ಡ್ ಅಂತಹ ರೆಸ್ಟೋರೆಂಟ್ಗಳಿಗೆ ಕಾಯಿರಿ, ಅಲ್ಲಿ ಯಾರು ಕೂಡ ನಿಮಗೆ ಮುಂದೆ ಬಂದು ತಗೊಳ್ಳಿ ನೀರು ಅಂತ ಇಡಲ್ಲ. ನಾವು ಕಾಣ್ತಾ ನೀರು ಫಸ್ಟ್ ಹೋದ ತಕ್ಷಣ ಅಲ್ಲೊಂದು ಮೆನು ಕಾರ್ಡ್ ಇರುತ್ತೆ. ಆ ಮೆನು ಕಾರ್ಡ್ನ ನೀವು ನೋಡ್ಕೋಬೇಕು. ಆಗ ವೇಟ್ರ್ ಬರ್ತಾನೆ. ಆ ವೇಟ್ರಲ್ಲಿ ನೀನು ಆರ್ಡರ್ ಮಾಡಿದ್ರೆ ಅವನೇನು ಮಾಡ್ತಾನೆ, ಆ ಫುಡ್ಡನ್ನು ತಂದಿಡ್ತಾನೆ. ಆ ಫುಡ್ಡಿನ ಜೊತೆಗೆ ನೀನು ನೀರನ್ನು ಕೂಡ ಮೆನ್ಷನ್ ಮಾಡಿದರೆ, ಆ ನೀರನ್ನು ಸೂಚಿಸಿದ್ರೆ ಅವನೇನು ಮಾಡ್ತಾನೆ, ನೀರಿನ ಬಾಟ್ಲಿನ ತಂದಿಡ್ತಾನೆ. ಆ ನೀರಿನ ಬಾಟ್ಲಿ ಬಂದಾಗ ಅವನೇನು ಇಡ್ತಾನೆ, ಕೋಲಾಗಳನ್ನು ಇಡ್ತಾನೆ, ಬಿಯರನ್ನು ಇಡ್ತಾನೆ, ವೈನನ್ನು ಇಡ್ತಾನೆ, ಹಣ್ಣಿನ ರಸವನ್ನು ಇಡ್ತಾನೆ. ಅವ್ಯಾವೂ ನಿನಗೆ ಆಗಲ್ಲ ಅಂದರೆ ಅವಕ್ಕಿನ ದುಬಾರಿಯಾದಂಥ ಬೆಲೆಯ ಕುಡಿಯೋ ನೀರನ್ನು ನಿನ್ನ ಮುಂದೆ ಇಡ್ತಾನೆ. ಆಗ ಅರ್ಥ ಆಗ್ತಿರೋದು ನೀರಿನ ಮಹತ್ವ ಎಂಥದ್ದು. ಹೋಟೆಲ್ಗಳಲ್ಲಿ ವೈನ್, ಬಿಯರ್ ಇಲ್ಲವೇ ಕೋಲಾಗಳಿಂದಲೇ ಊಟ ಆರಂಭ. ಮ್ಯಾಕ್ಡೊನಾಲ್ಡ್ಗಳಲ್ಲಿ ಫ್ರೆಂಚ್ ಫ್ರೈಸ್ ಇರಲಿ, ಸ್ಯಾಂಡ್ವಿಚ್ ಆಗಲಿ, ಬರ್ಗರ್ ಆಗಲಿ, ಜೊತೆಗೆ ದೊಡ್ಡ ಗಾತ್ರದ ಕೋಲಾಗಳನ್ನೇ ನೀಡುತ್ತಾರೆ. ಮಕ್ಕಳೇ, ಪಾಠ ಭಾಗ ಇಲ್ಲಿರಲಿ. ಇಷ್ಟು ನಿಲ್ಲಿಸಿ ನೀವು ಒಂಚೂರು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಮ್ಮ ದೇಶದಲ್ಲಿ ಕೋಲಾ ಸಂಸ್ಕೃತಿ ಇತ್ತೀಚಿರೋದು, ಅದರಲ್ಲೂ ನಾವೀಗ ಒಂಚೂರು ಎಚ್ಚೆತ್ಕೊಂಡಿದ್ದೀವಿ. ಮೊದಲೆಲ್ಲ ಎಳ್ನೀರನ್ನ ಬಿಟ್ಟು ನಾವೇನು ಮಾಡ್ತಿದ್ದು, ಕೊಕೊಕೋಲಾ, ಪೆಪ್ಸಿ, ಮಿರಿಂಡಾ ಇಂಥ ಕುಡಿತೀವಿ. ಇವು ನಿಮ್ಮ ದಾಹವನ್ನೇನು ಇಂಗಿಸೋಲ್ಲ, ಆದರೆ ನಿಮ್ಮ ಆರೋಗ್ಯದ ಮೇಲೆ ನಿಧಾನವಾಗಿ ದುಷ್ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಈಗ ಅದರ ಒಂದು ಅರಿವು ಎಲ್ಲೆಡೆ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಎಲ್ಲರೂ ಕೂಡ ಕೋಲಾಗಳ ಬದಲಾಗಿ ಎಳನೀರನ್ನ ಕುಡಿತಕ್ಕಂತಹ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀನಿ. ಆ ಒಂದು ಸಂಸ್ಕೃತಿ ಪುನಃ ಬರ್ತಾ ಇದೆ. ಯಾಕೆಂದರೆ ಅದು ಒಳ್ಳೆಯದಲ್ಲ ಅನ್ನೋ ಪ್ರಜ್ಞೆ ಮೂಡ್ತಾ ಇದೆ, ಭಾರಿ ಒಳ್ಳೆಯದು. ಆದರೆ ವಿದೇಶದಲ್ಲಿ ಏನಿದೆ, ಯಾವುದೇ ಕಾರಣಕ್ಕೂ ನೀರು ಕೊಡೋ ಸಂಪ್ರದಾಯವಿಲ್ಲ. ಆ ಜಾಗಕ್ಕೆಲ್ಲ ಬೇರೆಲ್ಲ ಬಂದು ಕೂತಿದ್ದಾವೆ. ಅವು ಜನರ ದಾಹವನ್ನು ಬಂಡವಾಳವಾಗಿಸಿಕೊಂಡು ಅವರ ಉತ್ಪನ್ನಗಳನ್ನು ಮೇಲೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಕ್ಕಳೇ, ಪಾಠ ಇಷ್ಟಕ್ಕೆ ಸಾಕು. ಪಿಜ್ಜಾ, ಬರ್ಗರ್ ನಾನು ಹೇಳದೆ ಬೇಡ, ನಿಮಗೆ ಗೊತ್ತು ಪಿಜ್ಜಾ ಅಂದ್ರೇನು, ಬರ್ಗರ್ ಅಂದ್ರೇನು. ಅವ್ಯಾವು ಕೂಡ ಆರೋಗ್ಯಕರ ಆಹಾರಗಳಲ್ಲ. ಎಲ್ಲವೂ ಕೂಡ ಬಾಯಿ ರುಚಿ, ಕೃತಕ ಬಣ್ಣ, ಕೃತಕ ರುಚಿಯಿಂದ ತಯಾರಾದಂಥವು. ಅವುಗಳ ಬಳಕೆ ದಯವಿಟ್ಟು ಬೇಡ. ಮಕ್ಕಳೇ, ಪಾಠ ಭಾಗ ಇಲ್ಲಿರಲಿ. ಈ ತರಗತಿಯಲ್ಲಿ ನಾವೇನು ತಿಳ್ಕೊಂಡು ಅಂತಕ್ಕಂಥದನ್ನ ಒಮ್ಮೆ ಸುಮ್ಮನೆ ಕಣ್ಣಾಡಿಸಿ ಪಾಠ ಭಾಗವನ್ನು ನಿಲ್ಲಿಸೋಣ. ನಮ್ಮ ಪಾಠದ ಹೆಸರು ನೀರು ಕೊಡದ ನಾಡಿನಲ್ಲಿ. ಈ ಗದ್ಯದ ಆಶಯವೇನೋ, ನಮ್ಮ ಸಂಸ್ಕೃತಿ ಪರ ಸಂಸ್ಕೃತಿಯ ಎರಡರ ಪರಿಚಯ, ಅನಾವರಣ. ನಮ್ಮಲ್ಲಿ ನೀರು ಉಚಿತವಾಗಿ ಕೊಡ್ತಾರೆ, ಅವರು ನೀರಿಗೂ ದುಡ್ಡನ್ನು ಕಿತ್ಕೊಂತಾರೆ, ಆದರೆ ಕುಡಿಯೋಕ್ಕೆ ಒಳ್ಳೆ ನೀರು ಕೊಡಲ್ಲ. ಆ ಸಂಸ್ಕೃತಿ ಬೇಡಪ್ಪ, ನಮ್ಮ ಸಂಸ್ಕೃತಿನ ದಯವಿಟ್ಟು ಮುಂದುವರಿಸಿ ಅನ್ನೋದು ಕವಿಯ ಹೆಬ್ಬಯಕೆ. ನಮ್ಮ ನೇಮಿಚಂದ್ರರ ಕವಿ ಪರಿಚಯವನ್ನು ತಿಳ್ಕೊಂಡ್ವಿ. ನಮ್ಮ ಎಮ್ಮೆ ನಾಡು ಚಿತ್ರದುರ್ಗದಲ್ಲೇ ಜನಿಸಿರ್ತಕ್ಕಂತಹ ಮಹಾತಾಯಿ MS ಪದವೀಧರೆ. ಇವರ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹದಿಂದ ಪ್ರಸ್ತುತ ನಮ್ಮ ಕೃತಿಯನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಇಷ್ಟು ಇವತ್ತಿನ ಪಾಠ.
ಈಗ ನೀವು ಮನೆಗೆಲಸವನ್ನು ತೆಗೆದುಕೊಳ್ಳಿ ಮಕ್ಕಳೇ. ಒಂದು 2-3 ವಾಕ್ಯಗಳಲ್ಲಿರ್ತಕ್ಕಂಥ ಒಂದೇ ಒಂದು ಪ್ರಶ್ನೆನ ಮಕ್ಕಳೇ. ಮೊದಲನೇ ಪ್ರಶ್ನೆನ, ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವು ಮಕ್ಕಳೇ? ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವುದು? ಇನ್ನು ಎರಡನೇ ಪ್ರಶ್ನೆ ಸರಳವಾಯಿತು. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ಎರಡು ಪ್ರಶ್ನೆ ಸಾಕಾಗಲೇ. ನೀವು ಒಂದು ಮೊದಲನೇ ಪ್ರಶ್ನೆಗೆ ನೇಮಿಚಂದ್ರನವರ ಕವಿ ಪರಿಚಯವನ್ನು ಬರೀರಿ. ಎರಡನೇ ಪ್ರಶ್ನೆ